ಎಲ್ಲ ಕನ್ನಡಿಗರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ವಾರದಲ್ಲಿ 10%ಗಿಂತ ಜಾಸ್ತಿ ರಿಟರ್ನ್ ಕೊಟ್ಟಿರುವ ಎಲ್ಲ ಸ್ಟಾಕ್ಗಳ ಲಿಸ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ಎಲ್ಲ ಸ್ಟಾಕ್ಗಳು 10,000 ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪನ್ನು ಹೊಂದಿರುವಂತಹ ಸ್ಟಾಕ್ಗಳಾಗಿವೆ. ಈ ವಾರದಲ್ಲಿ 13 ಸ್ಟಾಕ್ಗಳು ಲಿಸ್ಟ್ನಲ್ಲಿ ಸೇರ್ಪಡೆಯಾಗಿದೆ. ಮೊದಲನೇದಾಗಿ ವಾರಿ ಎನರ್ಜೀಸ್ ಸ್ಟಾಕ್ 10.81% ಈ ವಾರದಲ್ಲಿ ಮೇಲೆ ಹೋಗಿದೆ. ಈ ಕಂಪನಿಯು ಸೋಲಾರ್ PV ಮಾಡ್ಯೂಲ್ಸ್ ಅನ್ನು ತಯಾರಿಸುವ ಕೆಲಸವನ್ನು ಮಾಡುತ್ತದೆ. ಲಿಸ್ಟ್ನಲ್ಲಿರುವಂಥ ಎರಡನೇ ಕಂಪನಿ ITI. ಈ ಸ್ಟಾಕ್ 11.67% ಮೇಲಕ್ಕೆ ಹೋಗಿದೆ. ಈ ಕಂಪನಿಯು ಟೆಲಿಕಮ್ಯುನಿಕೇಷನ್ ಇಕ್ವಿಪ್ಮೆಂಟನ್ನು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಟ್ರೇಡಿಂಗ್, ಸರ್ವಿಸಿಂಗ್ ಮಾಡುವಂಥ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ಲಿಸ್ಟ್ನಲ್ಲಿ ಇರುವಂಥ ಮೂರನೇ ಕಂಪನಿ ಆಥಮ್ ಇನ್ವೆಸ್ಟ್ಮೆಂಟ್. ಇದು ಈ ವಾರದಲ್ಲಿ 10.59% ರಿಟರ್ನನ್ನು ಕೊಟ್ಟಿದೆ. ಇದೊಂದು ಇನ್ವೆಸ್ಟ್ಮೆಂಟ್ ಕಂಪನಿಯಾಗಿದೆ. ಲಿಸ್ಟ್ನಲ್ಲಿ ಇರುವಂಥ ನಾಲ್ಕನೇ ಕಂಪನಿ ಡೆಲಿವರಿ. ಈ ಷೇರು ಈ ವಾರದಲ್ಲಿ 10.65% ಮೇಲಕ್ಕೆ ಹೋಗಿದೆ. ಇದು ಒಂದು ಲಾಜಿಸ್ಟಿಕ್ಸ್ ಕಂಪನಿಯಾಗಿದೆ. ಲಿಸ್ಟ್ನಲ್ಲಿ ಇರುವಂಥ ಐದನೇ ಕಂಪನಿ PG ಎಲೆಕ್ಟ್ರೋಪ್ಲಾಸ್ಟ್. ಈ ಕಂಪನಿಯು ಈ ವಾರ 12.67% ರಿಟರ್ನನ್ನು ಕೊಟ್ಟಿದೆ. ಈ ಕಂಪನಿಯು ಏರ್ ಕಂಡೀಷನರ್ ಕೂಲರ್ಸ್ಗಳನ್ನು ತಯಾರಿಸುವಂತಹ ಕಂಪನಿಯಾಗಿದೆ. ಲಿಸ್ಟ್ನಲ್ಲಿರುವಂಥ ಆರನೆಯ ಕಂಪನಿಯು ಜುಪಿಟರ್ ವ್ಯಾಗನ್ಸ್. ಇದು ಈ ವಾರ 12.66% ರಿಟರ್ನನ್ನು ಕೊಟ್ಟಿದೆ. ಇದು ಇಂಡಿಯನ್ ರೈಲ್ವೇಸ್ಗೆ ಬೋಗಿಗಳನ್ನು ಮತ್ತು ಇತರ ಬಿಡಿಭಾಗಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕೆಲಸವನ್ನು ಮಾಡುತ್ತದೆ. ಲಿಸ್ಟ್ನಲ್ಲಿರುವಂಥ ಏಳನೇ ಕಂಪನಿ ಚಾಲೆಟ್ ಹೋಟೆಲ್ಸ್. ಇದು 12.20% ರಿಟರ್ನನ್ನು ಕೊಟ್ಟಿದೆ. ಈ ಕಂಪನಿಯು ಹೋಟೆಲ್ ಮತ್ತು ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟ ಕಂಪನಿಯಾಗಿದೆ. ಲಿಸ್ಟ್ನಲ್ಲಿ ಇರುವಂತಹ ಎಂಟನೆಯ ಕಂಪನಿಯು ಸೆನ್ ಟೆಕ್ನಾಲಜಿ. ಈ ಷೇರು ಈ ವಾರದಲ್ಲಿ 13.35% ರಿಟರ್ನನ್ನು ಕೊಟ್ಟಿದೆ. ಇದು ಇಂಡಿಯನ್ ಆರ್ಮೀಸ್ಗೆ ಸಹಾಯವಾಗುವಂತಹ ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸುವಂತಹ ಕಾರ್ಯದಲ್ಲಿ ತೊಡಗಿದೆ. ಲಿಸ್ಟ್ನಲ್ಲಿ ಇರುವಂತಹ ಒಂಬತ್ತನೇ ಕಂಪನಿ ಕ್ಲೀನ್ ಸೈನ್ಸ್ ಲಿಮಿಟೆಡ್. ಇದು 10.21% ರಿಟರ್ನನ್ನು ಒಂದೇ ವಾರದಲ್ಲಿ ನೀಡಿರುತ್ತದೆ. ಇದು ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಒಂದು ಕಂಪನಿಯಾಗಿದೆ. ಈ ವಾರದಲ್ಲಿ ಹೈಯೆಸ್ಟ್ ರಿಟರ್ನ್ ಕೊಟ್ಟಿರುವಂತಹ ಲಿಸ್ಟ್ನಲ್ಲಿ ಸೇರ್ಪಡೆಗೊಂಡಿರುವ 10ನೇ ಕಂಪನಿಯು ರೇಮಂಡ್ ಆಗಿದೆ. ಇದು ಈ ವಾರದಲ್ಲಿ 11.46% ರಿಟರ್ನನ್ನು ಕೊಟ್ಟಿದೆ. ಇದು ಒಂದು ಟೆಕ್ಸ್ಟೈಲ್ ಕಂಪನಿಯಾಗಿದೆ ಮತ್ತು ರಿಯಲ್ ಎಸ್ಟೇಟ್ FMCGಯಲ್ಲೂ ಕೂಡ ಕಂಪನಿ ಗುರುತಿಸಿಕೊಂಡಿದೆ. ಈ ಲಿಸ್ಟ್ನಲ್ಲಿ ಇರುವಂತಹ 11ನೇ ಕಂಪನಿ ಹೆಸರು ಸಿರ್ಮಾ SGS ಟೆಕ್. ಈ ಕಂಪನಿಯು ಈ ವಾರದಲ್ಲಿ 10.27% ಮೇಲಕ್ಕೆ ಹೋಗಿದೆ. ಇದು ಒಂದು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಾಗಿದೆ. ಲಿಸ್ಟ್ನಲ್ಲಿರುವಂಥ 12ನೇ ಕಂಪನಿ ರೆಲಿಗೇರ್ ಎಂಟರ್ಪ್ರೈಸಸ್. ಈ ಕಂಪನಿಯು ಒಂದೇ ವಾರದಲ್ಲಿ 10.52% ರಿಟರ್ನನ್ನು ನೀಡಿರುತ್ತದೆ. ಇದೊಂದು ಫಿನಾನ್ಷಿಯಲ್ ಸರ್ವಿಸಸ್ ಕಂಪನಿಯಾಗಿದೆ. ಈ ಲಿಸ್ಟ್ನಲ್ಲಿ ಇರುವಂತಹ ಕೊನೆಯ ಅಂದರೆ 13ನೇ ಕಂಪನಿ ಶಕ್ತಿ ಪಂಪ್ಸ್. ಈ ಕಂಪನಿಯು ಒಂದೇ ವಾರದಲ್ಲಿ 17.60% ರಿಟರ್ನನ್ನು ನೀಡಿದೆ. ಇದೊಂದು ಎಲೆಕ್ಟ್ರಿಕ್ ಮೋಟಾರ್ಸ್, ವಾಟರ್ ಪಂಪ್ಸ್ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಇತರ ವಸ್ತುಗಳನ್ನು ತಯಾರಿಸುವ ಕಂಪನಿಯಾಗಿದೆ. ಈ ಕಂಪನಿಯು ಈ ವಾರದ 10,000 ಕೋಟಿಗಿಂತ ಜಾಸ್ತಿ ಮಾರುಕಟ್ಟೆ ಮೌಲ್ಯ ಹೊಂದಿರುವ ಕಂಪನಿಗಳ ಪೈಕಿ ಅತಿ ಹೆಚ್ಚು ರಿಟರ್ನನ್ನು ಕೊಟ್ಟಿರುವ ಕಂಪನಿಯಾಗಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು.